ಹಾಯ್ ಹಲೋ ನಮಸ್ಕಾರ. ಸಾಧನೆ ಇದು ನನ್ನ ಕತೆ ಮೂರನೇ ಸಂಚಿಕೆಗೆ ಸ್ವಾಗತ. ನಾನು ರೋಹಿತ್ ಅಬೀಬ್. ಇವತ್ತಿನ ಒಂದು ಮೂರನೇ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ನಿರ್ದೇಶಕರು, ನಟರು ಹಾಗೂ ಹಾಸ್ಯ ಕಲಾವಿದರಾದಂತಹ ಮಲ್ಲಪ್ಪ ಹೊಂಗಲ್ ಅವರಿದ್ದಾರೆ. ಮೊಟ್ಟ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸೊ ವಿಶೇಷವಾಗಿ ನಮ್ಮ ಈ ಒಂದು ಸಾಧನೆ, ಈ ಒಂದು ನನ್ನ ಕತೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹೇಳ್ತಾ, ಸರ್ ನಿಮ್ಗೆ ನಾಟಕದ ನಿರ್ದೇಶಕರು ಹೇಳ್ಬೇಕು, ಹಾಸ್ಯ ಕಲಾವಿದರು ಅಂತ ಕರಿಬೇಕು, ಇದು ಮಲ್ಲಪ್ಪ ಅಂತ ಅಷ್ಟೇ ಕರಿ? ಮಲ್ಲಪ್ಪ ಹೊಂಗಲ್ ಅಂತ ಅಷ್ಟೇ ಕರಿ. ನೀವು ಏನಾದ್ರೂ ಅನ್ಕೋರಿ, ನಮಗೆ ನಿಕ್ ನೇಮಾಗಿ ಮೊಬೈಲ್ ಮಲ್ಲ ಅಂತ ಐತಿ. ನೀವು ಹಂಗ ಕರ್ಕೋರಿ, ಬರೀ ಮಲ್ಲಪ್ಪ ಹೊಂಗಲ್ ಅಂತ ಕರ್ಕೋರಿ. ನಿಮ್ಗೆ ಹೆಂಗ ಅನಿಸ್ತದೆ ಹಂಗ ಕರೀರಿ. ನಾನ್ ಕೇಳುವಂತ ಪ್ರಶ್ನೆನ ಸರ್ ಹೇಳ್ಬಿಟ್ರು. ಸರ್, ಮೊಬೈಲ್ ಮಲ್ಲ ಅಂತ ಹೆಸರು ಬಂದಿದ್ದು ಹೇಗೆ ಸರ್ ತಮ್ಗೆ ಮೊಟ್ಟ ಮೊದಲಿಗೆ? ಮೊಬೈಲ್ ಮಲ್ಲ ಅಂತ ಬರ್ಲಿಕ್ಕೆ ಕಾರಣ 2006-07 ನಾನು ಈ ಗ್ರಾಮ ಪಂಚಾಯತಿ ಸದಸ್ಯರ ತರಬೇತಿ ಕೊಡುವಾಗ ಅವ್ರು ಮೊಬೈಲ್ ಒಳಗೆ ಹೆಂಗ್ ಮಾತಾಡ್ತಾರ ಅನ್ನೋದು ನೋಡ್ತಿದ್ದೆ. ಅವ್ರು ಬಾಯ್ ಮಾಡಿ ಮಾತಾಡೋದು, ಸ್ಲೋ ಆಗಿ ಮಾತಾಡೋದು, ಇಂಥವೆಲ್ಲ ಅವ್ರು ಆಕ್ಟಿವ್ ಆಗಿ ನೋಡಿ ನಾನು ಒಂದಷ್ಟು ಅವ್ನು ಪ್ರದರ್ಶನ ಮಾಡಿದೆ. ಅದು ಪ್ರದರ್ಶನ ಮಾಡಿ ಬೇರೆ ಕಡೆ ಎಲ್ಲ ಪ್ರದರ್ಶನ ಕೊಟ್ಟಾಗ ಭಯಂಕರ ನಗಾಕತ್ರು ಜನ. ಇದೊಂಥರ ಕಾಮಿಡಿ ಚಲೋ ಐತಲ್ಲ ಅಂತೇಳಿ ಅದನ್ನ ಬಳಸ್ಕೊಂಡು ಉದಯ್ ಟಿವಿ ನಗೆ ಸಕ್ಕ ಸವಾಲ್ ಅಂತೇಳಿ ಒಂದು ಕಾರ್ಯಕ್ರಮ ಬರ್ತಿದೆ ಉದಯ್ ಟಿವಿ ಒಳಗೆ. ಆ ಉದಯ್ ಟಿವಿ ನಗೆ ಸಕ್ಕ ಸವಾಲ್ ಕಾರ್ಯಕ್ರಮದೊಳಗೆ ನಾನು ಪ್ರದರ್ಶನ ಮಾಡಿದೆ. ಅದು ಪ್ರಥಮ ಸ್ಥಾನ ಬಂತು ನನಗೆ. ಅವಾಗಿಂದ ಮೊಬೈಲ್ನೊಳಗೆ ಮಾತಾಡೋದನ್ನ ನೋಡಿ ಜನ ಮೊಬೈಲ್ ಮಲ್ಲಪ್ಪ ಅನ್ನತ್ರು. ಈ ನಮ್ಮ ಧಾರವಾಡ ಕಲಾ ಸಂಗಮ ಸಂಸ್ಥೆಯವರು ನನಗೆ ಮೊಬೈಲ್ ಮಲ್ಲ ಅನ್ನುವಂಥದ್ದು ಒಂದು ಬಿರುದನ್ನ ಕೊಟ್ಟರು. ಸೂಪರ್ ಸೂಪರ್ ಸರ್. ಸೊ ನಮ್ಮ ಒಂದು ವೀಕ್ಷಕರಿಗೆ ಮೊಬೈಲ್ ಮಲ್ಲ ಅಂತೇಳಿ ಹೇಳ್ತಾರೆ, ನಾವು ಕೂಡ ಮೊಬೈಲ್ ಮಲ್ಲ ಅಂತ ಕರಿತೀವಿ. ಸೊ ನಿಮ್ಮ ಒಂದು ಎಜುಕೇಶನ್ ಬಗ್ಗೆ ಕೇಳ್ಬೇಕಂದ್ರೆ ಎಷ್ಟು, ಒಂದು ಶಿಕ್ಷಣ ಬಗ್ಗೆ ಎಷ್ಟಾಗಿರ್ಬೇಕು? ನಾನು BA ಮುಗಿಸಿ ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ ಅಂತೇಳಿ ನೀನಾಸಂದೊಳಗೆ ಏನು ಡಿಪ್ಲೊಮಾ ಕೊಡ್ತಾರಲ್ಲ ರಂಗಭೂಮಿ ಬಗ್ಗೆ, ನಾನು ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ ಅನ್ನುವಂಥ ಒಂದು ಎಜುಕೇಶನ್ ಮಾಡಿದೆ. ಓಕೆ. ಇಲ್ಲಿವರೆಗೆ ಎಷ್ಟು ವೇದಿಕೆಯಲ್ಲಿ ತಮ್ಮದೇ ಆದಂತಹ ಒಂದು ಕಾರ್ಯಕ್ರಮನ ನೀಡಿದ್ದೀರಾ ಸರ್? ರಾಜ್ಯ, ಹೊರ ರಾಜ್ಯ, ಹೊರದೇಶ ಸೇರಿ 2000ಕ್ಕೂ ಹೆಚ್ಚು ಕಾರ್ಯಕ್ರಮಗಳಾಗಿದೆ. ಓಕೆ. ಇದಕ್ಕೆ ನಿಮಗೆ ಆದಂತಹ ಒಂದು, ಯಾಕಂತಂದ್ರೆ ಮೊಬೈಲ್ ಮಲ್ಲ ಅಂದ ತಕ್ಷಣ ಒಂದು ಛಾಪ್ ಮೂಡಿಸಿರುವಂತ ತಾವುಗಳು, ಅದಕ್ಕೆ ಆದಂತಹ ಒಂದು ಬಿರುದನ್ನ ಕೂಡ ಸಿಕ್ಕಿದೆ. ಯಾವ ರೀತಿಯ ಬಿರುದುಗಳನ್ನು ತಾವು ಪಡ್ಕೊಂಡಿದ್ದೀರಾ ಸರ್? ಬಿರುದುಗಳು ಬಹಳ ಬಂದಿದ್ದಾವು. ವಿಶೇಷವಾಗಿ ಸಂಘ ಸಂಸ್ಥೆಗಳ ಜಾಸ್ತಿ. ನನಗೆ ಈಗ ಸರ್ಕಾರದ ಬಿರುದುಗಳು ಕಡಿಮೆ ಬಂದಿಲ್ಲ. ಈ ಸಂಘ ಸಂಸ್ಥೆಗಳು ಕೊಟ್ಟಂತವು ಡಾಕ್ಟರ್ ಪಂಡಿತ್ ಬಸವರಾಜ್ ಮನ್ಸೂರ್ ಪ್ರಶಸ್ತಿ, ಮತ್ತು ರಂಗರತ್ನ ಅಂತೇಳಿ ರಂಗ ಕಲಾರತ್ನ ಅನ್ನುವಂಥ ಪ್ರಶಸ್ತಿ, ರುದ್ರ ಕಾಳಿಕಾ ಕಲಾರತ್ನ ಪ್ರಶಸ್ತಿ, ಹಾಸ್ಯ ರತ್ನ, ಹಾಸ್ಯ ಚಕ್ರವರ್ತಿ, ಈ ಥರದ ಪ್ರಶಸ್ತಿಗಳ ಜೊತೆಗೆ ಬಿಜಾಪುರದ ಇದು ಬಸವನ ಜನ್ಮಸ್ಥಳ ಆಯ್ತಲ್ಲ, ಬಸವ ಜನ್ಮಭೂಮಿ ಟ್ರಸ್ಟ್ನವರು ರಾಷ್ಟ್ರೀಯ ಬಸವ ವಿಭೂಷಣ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಓಕೆ. ಸೊ ಮೊಬೈಲ್ ಮಲ್ಲ ಅವರಿಗೆ ಈ ಒಂದು ಹಾಸ್ಯ ಒಂದು ಲೋಕದಲ್ಲಿ ಹಾಸ್ಯದಲ್ಲಿ ಬರಬೇಕು, ಜನರ ಸುಖ, ಅದು ಮೂಡಿ ಬಂದಿರೋದು ಯಾವ ವಿಷಯದಲ್ಲಿ, ಹಾಗೂ ಯಾವ ರೀತಿ ಅದು ನಿಮಗೆ ಬಂತು? ನಾನು ಹಾಸ್ಯ ಮಾಡಬೇಕು, ಜನ ನಗಿಸ್ಬೇಕು ವೇದಿಕೆಯನ್ನ, ಯಾವ ರೀತಿ? ನಮ್ಮ ಅಣ್ಣ ಸರ್ ನಮ್ಮ ಗ್ರಾಮದೊಳಗೆ ಈ ನಾಟಕಗಳಾಗ್ತಿದ್ವು. ಈ ನಾಟಕಗಳಾಗುವಾಗ ಈ ಮಧ್ಯೆ ಗ್ಯಾಪ್ ಆಗಿರುತ್ತಲ್ಲ, ಡ್ರೆಸ್ ಚೇಂಜ್ ಮಾಡೋದಿರ್ಬೋದು ಅಥವಾ ಪಾತ್ರ ಲೇಟ್ ಆಗಿ ಬರೋದಿರ್ಬೋದು, ಆ ಮಧ್ಯದಲ್ಲಿ ರೆಸ್ಟ್ ಬಿಟ್ಟಾಗ ನಮ್ಮ ಬ್ರದರ್ ನಡುವು ಬಂದು ಒಂದೊಂದು ಜೋಕ್ ಹೇಳ್ತಿದ್ದ ನಮ್ಮ ಅಣ್ಣ. ಅವರು ಈ ಜೋಕ್ ಹೇಳಿದಾಗ ಜನ ಸಿಕ್ಕಾಪಟ್ಟಿ ನಗ್ತಿದ್ರು. ಅದನ್ನ ನೋಡಿ ನಾನು ಯಾಕೆ ಜೋಕ್ ಹೇಳಬಾರದು ಅನ್ನುವಂಥದ್ದು ಅವಾಗಿಂದ ಅದನ್ನ ಪ್ರಯತ್ನ ಮಾಡಿದೆ. ಮಧ್ಯೆ ಈಗ ನಮ್ಮ ಊರೊಳಗ ಗಣೇಶ ಚತುರ್ಥಿ ಕಾರ್ಯಕ್ರಮ ಮಾಡ್ತಿದ್ವಿ. ನಾವು ಯುವಕ ಮಂಡಳದಾಗೆಲ್ಲ ಇದ್ದಾಗ ಆ ಗಣೇಶ ಚತುರ್ಥಿ ಕಾರ್ಯಕ್ರಮ ಮಾಡುವಾಗ ನಮ್ಮ ಅಣ್ಣ ಹೇಳಿದಂತ ಜೋಕ್ಗಳನ್ನ ನಾನು ಬರೆದಿಟ್ಕೊಂಡಿದ್ದೆ. ಅವನ್ನ ನಾನು ಬಂದು ವೇದಿಕೆ ಮೇಲೆ ಹೇಳಿದಾಗ ಜನ ಸಿಕ್ಕಾಪಟ್ಟಿ ರೆಸ್ಪಾನ್ಸ್ ಮಾಡಿದ್ರು, ಚಪ್ಪಾಳೆ ಹೊಡೆದ್ರು, ನಕ್ಕರು. ಅವಾಗಿಂದ ನನಗೇನು ಅನಿಸ್ತು, ಯಾಕೆ ನಾನು ಹಾಸ್ಯವನ್ನ ಆಯ್ಕೆ ಮಾಡ್ಕೋಬಾರ್ದು ಅಂತ ಶುರು ಮಾಡಿದೆ. ಹಂಗ ನಮ್ಮ ಕಾಲೇಜಿನೊಳಗೆ ಬಂದು ಮಿಮಿಕ್ರಿ ಸ್ಪರ್ಧೆ ಅಂತ ಬಂತು. ಅವಾಗ ನಾನು ಕಾಮಿಡಿ ಮಿಮಿಕ್ರಿಯನ್ನು ಮಾಡಿದೆ. ಅಲ್ಲಿಂದ ಒಂದು ಫಸ್ಟ್ ಪ್ರೈಸ್ ಬಂದ್ಬಿಡ್ತಲ್ಲ, ಅದರಿಂದ ನನಗೊಂಥರ ಉತ್ಸಾಹ ಬಂತು. ಜನ ನನ್ಗೆ ಬಹಳ ರೆಸ್ಪಾನ್ಸ್ ಮಾಡ್ತಾರೆ, ನಗ್ತಾರೆ. ನಾ ಒಬ್ಬ ಹಾಸ್ಯ ಕಲಾವಿದ ಆಗ್ಬೇಕು ಅನ್ನೋಂಥ ಆಸೆ ಅಲ್ಲಿಂದ ಕೊಡ್ತು. ಓಕೆ ಓಕೆ ಓಕೆ. ಮೊಬೈಲ್ ಮಲ್ಲ ಅವರು ಈಗಾಗಲೇ ಹಾಸ್ಯ ಲೋಕದಲ್ಲಿ ತಮ್ಮ ಹೆಸರು ಮಾಡಿದವರು. ಸಿನಿಮಾ ರಂಗದಲ್ಲಿ ಯಾವ್ದಾದ್ರು ಪ್ರಯತ್ನ ಮಾಡಿದ್ದೀರಾ? ಇಲ್ಲ ಸರ್, ನಾನು ಈ ಸಿನಿಮಾ ನನಗೆ ಕಾಲಿನ ಪ್ರಾಬ್ಲಮ್ ಇರೋದ್ರಿಂದ ನಾನು ಎಲ್ಲಿ ಕೇಳ್ಕೊಂಡು ಹೋಗಿಲ್ಲ. ನನಗೆ ಧಾರಾವಾಹಿ ಕರೆದ್ರು 4 ತಂತಿ ಧಾರಾವಾಹಿ ಒಳಗೆ ಮಾಡಿದ್ದೆ. ಆಮೇಲೆ ಒಂದಷ್ಟು ಧಾರಾವಾಹಿ ಕರೆದು ನಾನು ಹೋಗ್ಲಿಲ್ಲ. ಯಾಕಂದ್ರೆ ನನ್ನ ಕಾಲ್ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಿ ನಿಲ್ಲೋದಾಗತ್ತೆ, ಭಾಳ ಹತ್ತೋದು ಇಳಿಯೋದಾಗತ್ತೆ. ನನ್ನ ಕಾಲಿನ ಪ್ರಾಬ್ಲಮ್ ಇರೋದ್ರಿಂದ ನಾನು ಅಲ್ಲಿ ಯಾವುದೂ ಪ್ರಯತ್ನ ಮಾಡಿಲ್ಲ, ಅದಕ್ಕೆ ಹೋಗ್ಲಿಲ್ಲ. ಇಲ್ಲೇ ಸಣ್ಣ ಪುಟ್ಟ ಕಿರುಚಿತ್ರಗಳಂತೇಳಿ ಏನು ಮಾಡ್ತಿದ್ರಲ್ಲ ಅಲ್ಲಿ ಕರಿತಿದ್ರು. ಇಲ್ಲೇ ಧಾರವಾಡದೊಳಗೊಬ್ರು ಜಕಾತಿ ಸರ್ ಅಂತೇಳಿ ಅವರು ಜೀವನ ಚಕ್ರ ಅಂತೇಳಿ ಒಂದು ಟೆಲಿಫಿಲ್ಮ್ ಮಾಡಿದ್ರು, ಅದರೊಳಗೆ ಮಾಡಿದ್ದೆ.
ನಂತರ ಬದುಕು ಹೆಣಗಾಟ ಅಂತೇಳಿ ಆ ಸಿನಿಮಾದೊಳಗೆ ಮಾಡಿದ್ವಿ. ಸಣ್ಣ ಪುಟ್ಟಕ್ಕೆ, ನಾನು ದೊಡ್ಡ ಸಿನಿಮಾಕ್ಕೇನು ಹೋಗಿಲ್ಲ. ಓಕೆ ಓಕೆ ಓಕೆ. ಸೊ ಅದ್ರ ಜೊತೆಯಾಗಿ ನೀವು ಸಿನಿಮಾ ರಂಗದ ಯಾವ್ದು ಮಾಡಿಲ್ಲ ಅಂತ ಹೇಳಿದ್ರೆ ತಮ್ಮದೇ ಆದ ಚಾನಲ್ಸ್ ಏನಾದ್ರು ವಿಡಿಯೋಸ್? ಮೊಬೈಲ್ ಮಲ್ಲ ಕಾಮಿಡಿ ಯೂಟ್ಯೂಬ್ ಚಾನಲ್ ಅಂತ ಮಾಡ್ಕೊಂಡಿದ್ದೇನೆ. ಮೊಬೈಲ್ ಮಲ್ಲ ಅಂತ ಐತಿ. ಓಕೆ. ನನ್ನದೇ ಆದಂತ ಹಾಸ್ಯ ತುಣುಕುಗಳನ್ನ ಜೊತೆಗೆ ಒಂದಷ್ಟು ಸ್ಕಿಟ್ ಗಳನ್ನೆಲ್ಲ ಮಾಡಿ ಪ್ರಸಾರ ಮಾಡ್ತಾ ಇದ್ದೇವೆ. ಕಲಾವಿದ್ರ ಅಂದ ತಕ್ಷಣ ಬೇರೆ ಬೇರೆ ಒಂದು ಕ್ಷೇತ್ರಕ್ಕೆ ಹೋದಾಗ, ಬೇರೆ ಬೇರೆ ಒಂದು ಕಾರ್ಯಕ್ರಮ ಹೋದಾಗ ಅಲ್ಲಿ ನಡೆದಂತಹ ನಮ್ಮ ಒಂದು ಕಾರ್ಯಕ್ರಮ ವಿಶೇಷತೆ ಕಹಿ ಘಟನೆಗಳು ಸಿಹಿ ಘಟನೆಗಳು ಅಂತ ಒಂದು ನಮ್ಮ ಕಾರ್ಯಕ್ರಮದ ಕಾನ್ಸೆಪ್ಟ್. ಸೊ ನಿಮ್ ಜೊತೆಗೆ ನಡೆದಂತಹ ಕಹಿ ಘಟನೆಗಳು ಅದ್ರ ಜೊತೆಗೆ ಸಿಹಿ ಘಟನೆಗಳು ನಮ್ಮ ವೀಕ್ಷಕರು ಹಂಚ್ಕೊಂತಿದ? ಕಹಿ ಘಟನೆಗಳು ನಡೆದಾವ. ವಿಶೇಷವಾಗಿ ಊರ ಹೆಸರು ಹೇಳೋದು ಬೇಡ. ಒಂದ್ ಕಡೆ ಕರೆದ್ರು ಒಬ್ಬವ, ಸರ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರ್ಬೇಕು ಸರ್. ನಾನು ಫಸ್ಟ್ ಟೈಮ್ ಅದು ನನಗೆ, ನಾ ಇನ್ನೂ ಈ ಪೇಮೆಂಟು ಇದೆಲ್ಲ ಮಾತಾಡ್ತಿರ್ಲಿಲ್ಲ. ನಾನು ಅದಾಗ ಬೆಳೀತಾ ಇದ್ದೆ. ಒಬ್ರು ಬಂದ್ರು, ನೀವು ಹಿಂಗೆ ಕಾರ್ಯಕ್ರಮಕ್ಕೆ ಬರ್ಬೇಕು ಸರ್ ಅಂತ ಹೇಳಿದ್ರು. ಆಯ್ತಪ್ಪ ಬರ್ತೇನೆ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು, ನಿನಗೆ 500 ರೂಪಾಯಿ ಕೊಡ್ತಾನೆ. ಅವಾಗ 500 ಅಂದ್ರೆ ನಾವು ಬಹುಶಃ ಅದು 2000ನೇ ಇಲ್ಲ 98 1998 200 ರೂಪಾಯಿ 500 ರೂಪಾಯಿ ಕೊಡ್ತಾರಂದ್ರೆ ದೊಡ್ಡ ಖುಷಿ. ಅವಾಗೆಲ್ಲ 25 ರೂಪಾಯಿ ಪೇಮೆಂಟ್ ಇರ್ತೈತಿ ಕೂಲಿ ಮಾಡೋರಿಗೆ. ನಮ್ಗೆ 500 ರೂಪಾಯಿ ಕೊಡ್ತಾನೆ ಅಂದ ತಕ್ಷಣ ಖುಷಿ ಆಗಿದೆ. ಬರ್ತಾನೆ ಅಂತಂದೆ. ಅವ್ನು ಹೇಳಿದ, ನಿಮಗೆ ಸನ್ಮಾನ ಇರ್ತದೆ ಸರ್, ನಿಮಗೆ ಅಲ್ಲಿ 500 ರೂಪಾಯಿ ಕೊಡ್ತೀವಿ, ಇಲ್ಲಿ ನಿಮ್ಗೆ ರಾತ್ರಿ ಉಳ್ಕೊಳಕ್ ಲಾಡ್ಜ್ ಮಾಡ್ತೀವಿ, ಊಟದ ಎಲ್ಲ ವ್ಯವಸ್ಥೆ ಇರ್ತದೆ ಅಂತ ಹೇಳಿದ. ಅದು ಹೋದ್ವಿ. ಅಲ್ಲಿ ಹೋದ್ವಿ, ಬಹಳ ಚಂದ ಕಾರ್ಯಕ್ರಮ ಇತ್ತು. ವೇದಿಕೆ ಬಹಳ ಅದ್ಭುತ ಮಾಡಿದ್ರು ಅವರು. ನನಗೆ ಅವಕಾಶ ಕೊಟ್ಟರು. ಬಹಳ ನಗಿಸಿ ಮುಗುದಿಂದ ಎಲ್ಲ ಕಾರ್ಯಕ್ರಮ ಮುಗೀತು. ನಾನು ವಾಪಸ್ ನೋಡ್ತಾನೆ, ಅವ್ನು ನನ್ನ ಕರೆಸ್ತಾವ್ ಇಲ್ಲ ಅಲ್ಲಿ. ಓಕೆ. ನನಗೆ ಪೇಮೆಂಟ್ ಕೊಡೋರಿಲ್ಲ, ನಮಗೊಂದು ಲಾಡ್ಜ್ ವ್ಯವಸ್ಥೆ ಇಲ್ಲ, ಊಟದ ವ್ಯವಸ್ಥೆ ಇಲ್ಲ. ಹಂಗ್ ಮಾಡಿ ಹೋಗ್ಬಿಟ್ರು. ಪಾಪ ಸಂಘಟಕರಿಗೆ ಅವ್ರಿಗೆ ಗೊತ್ತಿಲ್ಲ. ಕರಿಸ್ತಮ್ಮ ಯಾರೋ ಮಾಡತಾರ ಬಿಡ ಅಂತ ಅವ್ರು ತಿಳ್ಕೊಂಡ್ಬಿಟ್ರೆ. ಕಮಿಟಿಯವರೆಲ್ಲ ಅವ್ರ ಕಮಿಟಿ ತಪ್ಪಿಲ್ಲ. ಅವ್ನು ಯಾರೋ ನನ್ನ ಕರ್ಕೊಂಡು ಹೋದ. ಪುಣ್ಯಾತ್ಮ ಅಲ್ಲಿ ನಡು ಬಿಟ್ಟು ಹೋಗ್ಬಿಟ್ಟ. ಆದ್ರೆ ಅಲ್ಲಿ ಏನಾಗಿತ್ತು ಅಂದ್ರೆ ನನ್ನ ನಶೀಬಕ್ಕೆ ಬಂದಂತ ಅಭಿಮಾನಿಗಳು ಏನು ನಮ್ಗೆ ನೋಡ್ಲಿಕ್ಕೆ ಬಂದಂತವ್ರು ನನ್ನ ಕಲೆಯನ್ನ ಮೆಚ್ಚಿ ಒಂದು 500-600 ರೂಪಾಯಿ ಆಯಾರಾಗಿತ್ತು. ಅಮೌಂಟ್ ಸಿಕ್ಕಿತ್ತು. ನನಗೆ ಅಮೌಂಟ್ ಸಿಕ್ಕಿದ್ದಂತಲ್ಲ, ಊಟ ಸಿಕ್ಕಿರ್ಲಿಲ್ಲ, ವಸತಿಗೆ ವ್ಯವಸ್ಥೆ ಆಗ್ಲಿಲ್ಲ. ಬಂದಿವಪ್ಪ ರಾತ್ರಿ 2 ಗಂಟೆ ಆಗಿತ್ತು. ಹುಬ್ಳಿ ಬಸ್ ಸ್ಟ್ಯಾಂಡ್ ಬಂದಿವಿ ನಾವು. ಮತ್ತೆ ಮಲ್ಕೊಳಕ್ಕೆ ಎಲ್ಲಿಲ್ಲ. ನನ್ನ ಗೆಳೆಯನ್ ಕರ್ಕೊಂಡು ಹೋಗಿದ್ದಾನೆ. ಒಬ್ಬನಾಗಿದ್ರೆ ಭಾಳ ತ್ರಾಸಾಗಿತ್ತು. ನನ್ನ ಗೆಳೆಯನ್ ಕರ್ಕೊಂಡು ಬಂದೆ. ಬಸ್ ಸ್ಟ್ಯಾಂಡ್ಗೆ ಬಂದಾಗ ಬಸ್ ಸ್ಟ್ಯಾಂಡ್ನಾಗ ಒಂದು ಎಗ್ ರೈಸ್ ಡಬ್ಬಿ ಅಂಗಡಿ ನಿಂತಿತ್ತು. ನಮಗೆ ತಿನ್ನಕ್ಕೆ ರೊಕ್ಕ ಐತಿ, ಕಿಶದಾಗ ರೊಕ್ಕ ಅದಾವು. ಅದ್ರ ಎಗ್ ರೈಸು 2 ಪ್ಲೇಟ್ ಅದಾವ. ನಮಗೆ ಬರೀ 2 ಪ್ಲೇಟ್ ಅದಾವ. ಇನ್ನೂ ತಿನ್ಬೇಕಂತ ಆಸೆ. ಅದು ಇಷ್ಟಿಟ್ಟು ಪ್ಲೇಟು 2 ಪ್ಲೇಟ್ ಇದ್ದು. ಇಬ್ರು ಒಂದೊಂದು ಪ್ಲೇಟ್ ತಿಂದು ಬಸ್ ಸ್ಟ್ಯಾಂಡ್ನಾಗ ಮಲಗಿದೀವಿ. ಬೆಳತನಕ ಸೊಳ್ಳೆ ಹೊಡೆದಿದ್ದು ಕೇಳಿಬಿಟ್ರೆ ಜೀವನದಾಗಪ್ಪ ಎಂದು ಹಂಗೆ ಹೋಗ್ಬಾರ್ದಪ್ಪ ಅನಿಸ್ಬಿಡ್ತು. ಸಿಹಿ ಘಟನೆಗಳಂತೂ ಎಲ್ಲರೂ ಬಹಳ ಕಾಳಜಿ ಮಾಡ್ತಾರೆ ಸರ್. ಅದರಲ್ಲೂ ವಿಶೇಷವಾಗಿ ಹಳ್ಳಿ ಇರ್ಬೋದು, ಸಿಟಿ ಇರ್ಬೋದು, ನಮ್ಮನ್ನ ಕರೆಸಿದ್ರಂದ್ರೆ ನಮ್ಮ ಮನೆಯೊಳಗೂ ಅಷ್ಟು ಚೆನ್ನಾಗಿ ನೋಡ್ಕೋತಾರಲ್ಲ ಗೊತ್ತಿಲ್ಲ. ಆದ್ರೆ ಹೊರಗಡೆ ಹೋದಾಗ ನಮ್ಮನ್ನು ಬಹಳ ಕಾಳಜಿ ಮಾಡ್ತಾರೆ. ಮೊಬೈಲ್ ಮಲ್ಲ ಅಂದ ತಕ್ಷಣ ತಮಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾವ್ದಾದ್ರು ಸಹಾಯ ಸಹಕಾರ ಸಿಕ್ಕಿದೆಯಾ? ಹೇಗೆ ಸಹಾಯ ಸಹಕಾರ ಅಂತ ಹಂಗೇನು ಇದಿಲ್ಲ. ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಾಕಷ್ಟು ನಾಟಕಗಳನ್ನು ಮಾಡ್ತೀವಿ, ಹಾಸ್ಯಗಳನ್ನು. ನಾವು ಕೇಳೋದಂದ್ರೆ ನಮ್ಮ ಇಡೀ ಜಗತ್ತನ್ನೇ ಒಂದು ಕೊರೋನಾ ಅನ್ನೋ ಒಂದು ಜಗತ್ತಲ್ಲಿ ಸಿಕ್ಕೊಂಡಿದ್ವಿ. ಆ ಸಮಯದಲ್ಲಿ ರಾಜ್ಯ ಸರ್ಕಾರದಿಂದ ತಮ್ಗೇನಾದ್ರು? ಸರ್ಕಾರದಿಂದ ಯಾರು ಇಲ್ಲ, ಯಾರು ನಮ್ಗೆ ಹಂಗೆ ಸಹಾಯ ಮಾಡಿಲ್ಲ. 1-2 ಸಂಘ ಸಂಸ್ಥೆದವರು ಆಹಾರದ ಕಿಟ್ ಕೊಟ್ಟಿದ್ರು. 1-2 ನಮ್ಮ ಈ ಸುಧಾಮೂರ್ತಿಯವರ ಸಂಸ್ಥೆದವರು 1-2-3 ಸಂಸ್ಥೆದವ್ರು ಹಂಗೆ ಆಹಾರದ ಕಿಟ್ ಕೊಟ್ಟಿದ್ರು. ಸರ್ಕಾರದಿಂದ ಯಾವುದು? ಮತ್ತೆ ನನಗೆ ಆ ಕೊರೋನಾ ಟೈಮ್ದಾಗ ನಮ್ಮ ತಾಲೂಕ್ ಪಂಚಾಯತಿ ಒಳಗೆ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ರು, ಸರ್ ಜೋಶಿ ಸರ್ ಅಂತೇಳಿ. ಅವರು 5,000 ರೂಪಾಯಿ ಕೊಟ್ಟಿದ್ರು. ಇನ್ನೊಬ್ರು ಚಂದ್ರು ಸರ್ ಅಂತೇಳಿ ಅವರು ಈಗ ಎಡಿ ಆಗಿದ್ದಾರೆ. ಮೊದಲು PDO ಇದ್ರು, ಈಗ ಎಡಿ ಆಗಿದ್ದಾರೆ. ಅವ್ರು ಒಂದು 3,000 ಕೊಟ್ಟಿದ್ರು. ಇನ್ನೊಬ್ರು ಹಂಗ ಒಂದು 3 ಜನ ನಮಗಂಗೆ ಹೆಲ್ಪ್ ಮಾಡಿದ್ದಾರೆ. ಆ ಮೂಮೆಂಟ್ನಾಗ ನಾನು ವಿಶೇಷವಾಗಿ ಒಂದಷ್ಟೆಲ್ಲ ವ್ಯಾಪಾರನೂ ಮಾಡಿದೆ. ನನ್ನ ಕಾರ್ ಡಿಕ್ಕಿಯನ್ನು ಓಪನ್ ಮಾಡಿ, ಯಾಕಂದ್ರೆ ಅಕೌಂಟ್ನ್ಯಾಗ ಒಂದು 20-30 ಸಾವಿರ ರೂಪಾಯಿ ಇತ್ತು. ಕಂತು ಕಟ್ಟೋದು ಬಂದಿತ್ತು, ಮತ್ತು ಮನಿ ನಡೆಸೋದು ಬರ್ತಿತ್ತು. ಒಮ್ಮೆಲೆ ನಂಗಾರ ಇವತ್ತು ಮುಗಿಬೋದು, ನಾಳೆ ಮುಗಿಬೋದು ಅನ್ಕೊಂತ ಇದು ವರ್ಷಗಟ್ಟಲೆ ಹೋಗ್ಬಿಡ್ತು. ಏಕದಮ್ ಅಕೌಂಟ್ ಖಾಲಿ ಆಗ್ಬಿಡ್ತು. ಮುಂದೆ ನನ್ನ ಕಂತು ಕಟ್ಟೋದು ಸಮಸ್ಯೆ, ಒಟ್ಟಿ ಜೀವನ ನಡೆಸೋದು ಕಷ್ಟ ಆಗ್ಬಿಡ್ತು. ಯಾರನ್ನ ಕೇಳ್ಬೇಕು, ಯಾರು ಹೊರಗೆ ಬರೋಂಗಿಲ್ಲ. ಎಲ್ಲರೂ ಪಾಪ ಅವ್ರವ್ರ ಪಾಡಿಗೆ ಅವರು ಇರೋರು. ಅವಾಗ ನಾನೇನು ಪ್ಲ್ಯಾನ್ ಮಾಡಿದೆ, ಹುಬ್ಬಳ್ಳಿಯಿಂದ ಈ ಖಾರ ಸ್ವೀಟು
ಚುರುಮರಿ ಇಂಥವೆಲ್ಲ ತರಿಸಿ ನನ್ನ ಕಾರ್ ಡಿಕ್ಕಿ ಓಪನ್ ಮಾಡಿ ಅದರೊಳಗೆ ಇಟ್ಕೊಂಡು ಹಳ್ಳಿ ಎಲ್ಲ ಮಾಸ್ಕ್ ಹಾಕೊಂಡು ಹಳ್ಳಿ ಎಲ್ಲ ಹೋಗಿದ್ದೆ. ಹಳ್ಳಿ ಎಲ್ಲ ಮಾರಿ ಉಪಜೀವನ ಮಾಡಿದ್ವಿ 2 ವರ್ಷ. ನನಗೇನು ಕೊರೋನಾ ಬಂದತೆ ಅನಿಸ್ಲಿಲ್ಲ, ಅಷ್ಟು ನನಗೆ ಜನ ಭಾಳ ಸಹಕಾರ ಕೊಟ್ಟರು. ನಾವು ಹೋದಾಗ ಎಲ್ಲರೂ ಬೇರೆದವ್ರು ತಗೋತಿದ್ರು ಗೊತ್ತಿಲ್ಲ, ನನ್ನ ಮಾತ್ರ ನಾವು ಹೋದಂಥ ಐಟಮ್ ಯಾರೂ ಬಿಡ್ತಿರ್ಲಿಲ್ಲ, ಎಲ್ಲರೂ ತೊಗೊಂಡು ನನಗೆ ಸಹಾಯ ಮಾಡಿದ್ರು. ಗ್ರೇಟ್. ಅದು ತುಂಬಾನೇ ನೆನೆಸ್ಕೊಂಡ್ರೇನೆ ತುಂಬಾನೇ ಟೆನ್ಷನ್ ಆಗ್ಬಿಡ್ತು ಅಂತ ಒಂದು ಸಮಯ. ಓಕೆ, ಸೊ ಮೊಬೈಲ್ ಮೇಲೆ ಅವರು ನಿರ್ದೇಶನ ಮಾಡ್ತಾರೆ, ಮಕ್ಕಳ ನಾಟಕಗಳನ್ನ ಮಾಡ್ತಾರೆ. ಯಾವ್ಯಾವ ನಿರ್ದೇಶನ ಮಾಡಿದ್ದೀರಾ ಈಗ? ನಾನು ನೀನಾಸಂದೊಳಗೆ ಹೆಗ್ಗೋಡಿ ನೀನಾಸಂ, ಇವಾಗ ಕರ್ನಾಟಕ ಪ್ರತಿಷ್ಠಿತ ರಂಗ ಶಿಕ್ಷಣ ಕೇಂದ್ರ ಅಂತೇಳಿ ನೀನಾಸಂ ಅಂತೇಳಿ ಹೇಳ್ತಾರೆ. ನೀಲಕಂಠೇಶ್ವರ ನಾಟ್ಯ ಸಂಘ ಅವರದು ರಂಗ ಶಿಕ್ಷಣ ಕೇಂದ್ರ ಅಂತೇಳಿ ಐತಿ. ಅದು ಹೆಗ್ಗೋಡಿನೊಳಗೆ, ಸಾಗರ ತಾಲೂಕು ಹೆಗ್ಗೋಡಿನೊಳಗೆ. ಅಲ್ಲಿ ನಾನು 2007 ಇಸ್ವಿಯೊಳಗೆ ಪದವಿಯನ್ನು ಮುಗಿಸ್ಕೊಂಡೆ. ಇಲ್ಲಿ ನನಗಾದ ನಾಟಕದ ಹುಚ್ಚು ಬರಲಿಕ್ಕೆ ಕಾರಣ ಏನಂದ್ರೆ, ನಮ್ಮಲ್ಲಿ ನನ್ನ ಗುರುಗಳಾದಂಥ ಜಗುಚಂದ್ರ ಅಂತೇಳಿ ಇದ್ರು, ಕೆ ಜಗುಚಂದ್ರ ಅಂತೇಳಿ. ಅವರು ನಮ್ಮೂರಿಗೆ ಶಿಕ್ಷಕರಾಗಿ ಬಂದರು. ಅವ್ರು ನೀನಾಸಂ ಮುಗಿಸಿದ್ರು. ಅವ್ರು ನೀನಾಸಂ ಮುಗಿಸ್ಕೊಂಡು ಬಂದಾಗ ನೀನಾಸಂ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಅವರು ನಮ್ಮ ಊರಾಗ ಒಂದು ನಾಟಕ ಮಾಡಿಸಿದ್ರು ಮಕ್ಕಳಿಗೆ. ಅದನ್ನ ನೋಡಿ ಅವ್ರ ಜೊತೆ ನಾವು ಸ್ವಯಂ ಸೇವಕರಾಗಿ ಭಾಗವಹಿಸಿದ್ವಿ, ಎಲ್ಲ ಕೆಲಸ ಮಾಡಿದೀವಿ. ಅವಾಗ ಅವ್ರು ಅಂದ್ರೆ ಹಿಂಗೆ ನೀನಾಸಂ ಐತಿ ಅಲ್ಲೆಲ್ಲ ಹಿಂಗೆ ಕಲಿಸ್ತಾರೋ ಅಂತೇಳಿ ನಾನು ಹೋಗ್ಬೇಕಲ್ಲ ಅನ್ನಿಸ್ತು. ಸರ್ ಏನು ಹಾಕೇ ಬಿಡು ನಿನ್ನಂತೆ ಕಲೆ ಐತಿ, ಹಾಕೇ ಬಿಡು ಅಂದರು. 2000 ಇಸ್ವಿಯೊಳಗೆ ನಾನು ನೀನಾಸಂಗೆ ಹೋದೆ. ಅಲ್ಲಿಂದ ಬಂದ ನಂತರ ಹೆಚ್ಚು ಕಡಿಮೆ ಒಂದು 50ಕ್ಕೂ ಹೆಚ್ಚು ನಾಟಕಗಳು, ಮಕ್ಕಳ ನಾಟಕಗಳನ್ನು, ಒಂದು 10-15 ದೊಡ್ಡವರ ನಾಟಕಗಳನ್ನು, ಬೇರೆ ನಮ್ಮ ಹಳ್ಳಿ ಒಳಗೆ ಆಡಿಸುವಂಥ ಒಂದು 4-5 ನಾಟಕಗಳನ್ನು, ಈ ಥರ ನಾಟಕಗಳು ನಿರ್ದೇಶನ ಮಾಡಿದ್ದೀನಿ. ಅದು ನಮ್ಮೆಲ್ಲ ಇದ್ದ ಬಜೆಟ್ನೊಳಗೆ, ಯಾರ ಸಹಾಯ ಸಹಕಾರದಿಂದ ಇದ್ದ ಬಜೆಟ್ನೊಳಗನ ಮಾಡಿದ್ದೀವಿ. ಆನಂತರ ಬಾಲ ವಿಕಾಸ್ ಅಕಾಡೆಮಿ ಅವರು, ರಂಗಾಯಣದವರು, ಇವರೆಲ್ಲ ಒಂದಷ್ಟು ಯೋಜನೆಗಳನ್ನು ಕೊಟ್ಟಾಗ ಅಲ್ಲಿ ಏನು ಮಾಡಿಸಿವಲ್ಲ ಅಲ್ಲಿ ಅಮೌಂಟ್ ಬಂದೈತಿ. ಸ್ವತಃ ನಾವು ಏನು ಮಾಡಿದ್ದೀವಿ ಅಲ್ಲೆಲ್ಲ ನಮ್ಮ ಕೈಲಿಂದ ಹಾಕಿ ನಿಮ್ಮಂಥ ಗೆಳೆಯರನ್ನೆಲ್ಲ ಕರ್ಕೊಂಡು ನಾಟಕಗಳನ್ನು ಮಾಡಿದ್ದೀವಿ. ಒಂದು 50ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶನ ಮಾಡಿದ್ದೀವಿ. ಓಕೆ, ಸೊ ಮೊಬೈಲ್ ಮಲ್ಲ ಅವರು ಅಂದ್ರೆ ಈ ಒಂದು ಸಾಧನೆ ಕಥೆ, ನನ್ನ ಕಥೆ ಅನ್ನುವಾಗ ನೀವು ನಿಮ್ಮ ಹಾಸ್ಯ ಇಲ್ಲದೆ ನಮ್ಮ ಕಾರ್ಯಕ್ರಮ ಮುಂದೆ ಹೋಗಲ್ಲ. ಸೊ ಒಂದು ನಿಮ್ಮ ವಿಶೇಷವಾದಂಥ 2 ಲೈನ್, ಒಂದು ಹಾಸ್ಯನ ಏನ್ ಮಾಡ್ತೀರಾ, ಒಂದು ಜೋಕ್ಗಳನ್ನ 2 ನಮ್ಮ ವೀಕ್ಷಕರು ಕಾಯ್ತಾ ಇದಾರೆ, ದಯವಿಟ್ಟು 1-2 ಜೋಕ್ ಬರ್ಲಿ. ವಿಶೇಷವಾಗಿ ಮನೆಯೊಳಗೆ ಟಿವಿ ಇತ್ತಂದ್ರೆ ಟಿವಿ ನೋಡಬೇಕು ಅನಿಸ್ತೈತಿ, ಮೊಬೈಲ್ ಇತ್ತಂದ್ರೆ ಮೊಬೈಲ್ ನೋಡಬೇಕು ಅನಿಸ್ತೈತಿ, ಕಾರ್ ಇತ್ತಂದ್ರೆ ಕಾರ್ ಓಡಿಸ್ಬೇಕು ಅನಿಸ್ತೈತಿ, ಬೈಕ್ ಇತ್ತಂದ್ರೆ ಬೈಕ್ ಓಡಿಸ್ಬೇಕು ಅನಿಸ್ತೈತಿ. ಆದ್ರೆ ಮನೆಯೊಳಗೆ ಸಾಕಷ್ಟು ಪುಸ್ತಕ ಇರ್ತಾವೆ, ಯಾಕೆ ಓದ್ಬೇಕು ಅನ್ಸೋದಿಲ್ಲ ಗೊತ್ತಿಲ್ಲ. ವಿಶೇಷ ಮೊನ್ನೆ ನನ್ನ ಮೊಮ್ಮಗ ಕೇಳಿದೆ ನಾನು, ಅಲ್ಲಪ್ಪ ಇವೆಲ್ಲ ಇದ್ರೆ ನಮಗೆ ಮಾಡ್ಬೇಕು ಅನಿಸ್ತೈತಿ, ಟಿ ವಿ ನೋಡ್ಬೇಕು ಅನಿಸ್ತೈತಿ, ಮೊಬೈಲ್ ನೋಡ್ಬೇಕು ಅನಿಸ್ತೈತಿ, ಕಾರ್ ಓಡಿಸ್ಬೇಕು ಅನಿಸ್ತೈತಿ, ಮತ್ತು ಪುಸ್ತಕ ನೋಡಿದ್ರೆ ಏನು ಅನಿಸ್ತೈತಿ ಅಂತ ನಮ್ಮ ಮೊಮ್ಮಗನ ಕೇಳಿದೆ. ಅವ್ನು ಹೇಳಿದ, ಊರೆಲ್ಲ ತಿರುಗಾಡಿ ಬರ್ಬೇಕು ಅನಿಸ್ತೈತಿ ಪುಸ್ತಕ ನೋಡಿದ್ಗಳಕ್ಕ ಅಂದ. ಅಂದ್ರೆ ಅದರೊಳಗೊಂದು ಹಾಸ್ಯವನ್ನು ಹುಡುಕಬಹುದು ಅಂತ. ವಿಶೇಷವಾಗಿ ಮೊಬೈಲ್ ರೀ, ಎಲ್ಲರ ಕೈಯೊಳಗೂ ಮೊಬೈಲ್ ಅದ. ನಮ್ಮ ಸರ್ ಮನೆಗೆ ಒಬ್ಬ ಅಜ್ಜಿ ಬಾಂಡೆ ತೊಳೆಯಕ್ಕೆ ಬರ್ತಾಳೆ, ಪಾತ್ರೆ ತೊಳೆಯಕ್ಕೆ. ಆಕೆ ಕೈಯಾಗ 3 ಮೊಬೈಲ್ ಇತ್ತು. ನಾ ಕೇಳಿದೆ, ಯಾಕೆ ಅಜ್ಜಿ ನಿನ್ನ ಕೈಯಾಗ 3 ಮೊಬೈಲ್ ಅಂತ ಕೇಳಿದೆ. ಯಾಕೆ ಅಜ್ಜಿ ನಿನ್ನ ಕೈಯಾಗ 3 ಮೊಬೈಲ್ ಅಂತ ಕೇಳಿದಾಗ ಅಜ್ಜಿ ಹೇಳಿದ್ಲು, ನೋಡ್ರಿ, ಒಂದು ಔಟ್ ಗೋಯಿಂಗ್, ಒಂದು ಇನ್ ಕಮಿಂಗ್, ಒಂದು ಮತ್ತು ಇನ್ನೊಂದು ಎದಕ್ಕೆ ಅಜ್ಜಿ ಅಂತ ಕೇಳಿದೆ. ಆ ಕೇಳಿದ ರೀಲ್ಸ್ ಮಾಡಕ್ಕಂತ. ನೋಡ್ರಿ, ಅಂಥವ್ರೊಳಗೂ ನಾವು ಹಾಸ್ಯಗಳನ್ನು ಹುಡುಕ್ಬೋದು ಅನ್ನೋದು ನಿಮ್ಮ ಮೊಬೈಲ್ ಮೇಲೆ ನಾವು. ಧನ್ಯವಾದ. ಸೂಪರ್ ಸರ್, ನಿಜವಾಗ್ಲು ನಿಮ್ಮ ಒಂದು ಮಾತು ಕೇಳುವಾಗ ಅದು ನಾರ್ಮಲ್ ಆಗಿ ಮಾತಾಡಿದ್ರು ಕೂಡ ಹಾಸ್ಯ ಅನಿಸ್ತದೆ ನಮ್ಮ ವೀಕ್ಷಕರಿಗೆ. ಸೊ ಮಂದಿ ಏನು ಹೇಳ್ತಾರಂದ್ರೆ, ಸರ್ ನಿಮ್ಮನ್ನ ನೋಡ್ರಿ ನಗಿ ಬರ್ತದ್ರಿ ಅಂತ. ನಾ ಅವ್ರಿಗೆ ಅಂತ ಹೇಳ್ತಾನೆ, ನೋಡ್ರಪ್ಪ ನಮ್ಮ ಮಂದಿ ನೋಡಿ ನಮ್ಮನ್ನ ನೋಡಿ ಮಂದಿ ನಗುವಂಗಾಗೈತಿ ಅಂತ. ಇಲ್ಲ, ನಿಜವಾಗ್ಲೂ ಸರ್, ನಿಮ್ಮ ಒಂದು ಮಾತಾಗಿರ್ಲಿ, ನಿಮ್ಮ ಮಾತಿನ ಒಂದು ಶೈಲಿ ಆಗಲಿ ತುಂಬಾನೇ ಅದ್ ನೋಡಿದ್ರೆ ನಿಜವಾಗ್ಲೂ ನಗು ಬರುತ್ತೆ. ಮೊಬೈಲ್ ಮಲ್ಲ ಅವರು ಪರಿವಾರದಿಂದ, ಅಂದ್ರೆ ನೀವು ಹಾಸ್ಯ ಕಲಾವಿದರು, ಒಂದು ನಾಟಕ, ಒಂದು ಮಕ್ಕಳ ನಾಟಕನ ಕಲಿಸ್ಕೊಂಡು ಬಂದ್ರಿ. ಈ ಒಂದು ಕ್ಷೇತ್ರದಲ್ಲಿ ನಿಮ್ಮ ಪರಿವಾರದವರು ಮೊದಲು ಇದ್ರ, ಯಾವ ಪರಿವಾರದಿಂದ ಬಂದು ಅಂತ ನಮ್ಮ ಮೊಬೈಲ್ ಮಲ್ಲ ಅವರು ಬ್ಯಾಕ್ ಗ್ರೌಂಡ್ ನಿಮ್ದೆ ಯಾವ ರೀತಿ? ನಮ್ಮ ಮನೆಯಾಗ ಎಲ್ಲರೂ ಕಲಾವಿದರು ಸರ್. ನಮ್ಮ ತಾಯಿ ಜಾನಪದ ಸೋಬಾನ್ ಪದದ ಕಲಾವಿದರು. 100 ಹಾಡುಗಳನ್ನ ಹಾಡಿ 3 ಕ್ಯಾಸೆಟ್ಗಳನ್ನ ಮಾಡಿದ್ದು. ಇದ್ರೊಳಗೆ 96-97 ಇಸ್ವಿ ಒಳಗೆ 3 ಸೋಬಾನ ಪದದ ಕ್ಯಾಸೆಟ್ಗಳು ನಮ್ಮ ತಾಯಿ ಚಿಕ್ಕಮ್ಮಗಳೆಲ್ಲ ಸೇರಿ, ಒಂದೇ ಕುಟುಂಬದವರೆಲ್ಲ ನಮ್ಮ ತಾಯಿಂದರು 4 ಜನ ಅಕ್ಕ ತಂಗಿಯರು, 4 ಜನ ಕೂಡಿ 300ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಕ್ಯಾಸೆಟನ್ನು ಮಾಡಿದರು. ಅವ್ರ ವೃತ್ತಿ ನಮ್ಗೆ, ನಾವು ಹಾಡು ಗುಣಗಡಿಸ್ಬೇಕಾದ್ರೆ
ಮಂಗಳಾರತಿ ಅನ್ಬೇಕು, ಶೋಭಾನ ಅನ್ಬೇಕು, ಎಲ್ಲ ನಮ್ಮ ಬಾಯೊಳಗೆ ಬರ್ಬೇಕಂದ್ರೆ ತಾಯಿ. ಈ ನಾಟಕದ ಹುಚ್ಚು ಅಪ್ಪ. ಓಕೆ. ನಮ್ಮಪ್ಪ ಪಾತ್ರ ಮಾಡ್ತಿರಲ್ಲ, ನಮ್ಮ ಅಪ್ಪಗೆ ಒಂದ ಕೈ ಇತ್ತು. ದೊಡ್ಡ ಸಾಧಕ ನಮ್ಮಪ್ಪ. ಏನಂದ್ರೆ ಫ್ರೆಂಡ್ಲಿ ನಮ್ಮಪ್ಪ. ಯಾವಾಗೂ ಮಕ್ಕಳನ್ನ ಹೆಂಗ್ ನೋಡ್ತಿದ್ದ ಅಂದ್ರೆ ಬೈದು ಅದು ಅಲ್ಲ, ಫ್ರೆಂಡ್ಲಿ ಆಗಿ. ಒಂದು ಸಿನಿಮಾ ನೋಡಿ ಬಂದ ಅಂದ್ರೆ ಸಿನಿಮಾದಾಗ ಏನಿರ್ತದೆ ಡಿಕ್ಟು ಒಂದು ಎಳೆ ಬಿಡದಂಗ ಸಿನಿಮಾದ ಸ್ಟೋರಿಯನ್ನ ನಮ್ಮ ಮುಂದೆ ಹೇಳ್ತಿದ್ದ. ಅದು ಹಿಂಗಾಗಿತ್ತು, ಆ ಸಿನಿಮಾ ಯಾಕಾತಂದ್ರೆ ಅದು ಒಳ್ಳೇದಕ್ಕಾತು. ಆ ಒಳ್ಳೆ ಕಥೆಗಳನ್ನ ಹೇಳಿದ್ರೆ ನಾವು ಒಳ್ಳೆಯವ್ರು ಆಗ್ಬೇಕು ಅಂತ ನಮಗ ಆ ಕಥೆಯ ಮೂಲಕ ನಮಗ್ ಸಂದೇಶವನ್ನು ಕೊಡ್ತಿದ್ದ. ಅದ್ರ ಜೊತೆಗೆ ನಮ್ಮ ಊರಾಗ ಯಾವುದೇ ನಾಟಕಗಳಾಗ್ಬೇಕಂದ್ರೆ ನಮ್ಮಪ್ಪ ಲೀಡರ್ಶಿಪ್. ಅಂದ್ರೆ ರೊಕ್ಕ ಇಸ್ಕೊಳ್ಳೋದು, ಅವ್ರ ಪಟ್ಟಿ ವ್ಯವಸ್ಥೆ ಮಾಡ್ಕೊಳ್ಳೋದು, ಮ್ಯಾನೇಜರು ಮಾಲಕ ಅಂತ ಹಿಂಗ ಹೇಳ್ತಿದ್ರು ಅವ್ರಿಗೆ. ನಾಟಕದೊಳಗೆ ಬರ್ತದೆ, ನಿಮ್ಮ ಹಳ್ಳಿ ನಾಟಕ ಮಾಡ್ಬೇಕಾರೆ ಮ್ಯಾನೇಜರ್ ಅಂತ ಒಬ್ಬರು ಇರ್ತಾರ, ಮಾಲಕರಂತ. ನಮ್ಮಪ್ಪ ಮಾಲಕ. ನಮ್ಗೆ ಎಷ್ಟೋ ವರ್ಷಗಟ್ಲೆ ಮಾಲಕ ಅಂತ ಕರಿತಿದ್ರು. ಈಗೂ ನಮಗೂ ಒಂದಷ್ಟು ಮಂದಿ ಹಳೆ ಮಂದಿ ಎಲ್ಲ ಮಾಲಕ ಅಂತ ಕರಿತಾರೆ. ನಮ್ಮಪ್ಪನೇ ಇದ್ರಲ್ಲೇ ನಮಗೂ ಮಾಲಕ ಅಂತ. ಹಂಗ ನಮ್ಮಪ್ಪ ನಾಟಕ ಮಾಡ್ಸಕ್ ಏನ್ ಹೋಗಿದ್ರಲ್ಲ, ಕರ್ಕೊಂಡು ಹೋಗಿದ್ದೆ. ಅವಾಗ ನಾಟಕ ನೋಡಕ್ ಕರ್ಕೊಂಡು ಹೋಗಿದ್ದ. ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರಲ್ಲ, ತಾಲೀಮ್ ಮಾಡುವಾಗ ನಮ್ಮನ್ನ ಕರ್ಕೊಂಡು ಹೋಗ ನಮ್ಮಪ್ಪ. ಆ ಕರ್ಕೊಂಡು ಹೋದಾಗ ನಾಟಕ ನೋಡ್ತಿದ್ನಲ್ಲ, ಆ ನಾಟಕ ನೋಡಿ ನನಗೂ ಆ ನಾಟಕ ಮಾಡ್ಬೇಕಲ್ಲ ಅನ್ನೋಂತ ಆಸೆ ಹುಡ್ತಿತ್ತು. ಪಾತ್ರ ಮಾಡ್ಬೇಕಲ್ಲ ಅಂತ. ಆ ನಗುದು, ಅವರು ಅರ್ಬಟ, ಗದ ಎತ್ತುದು, ಇವೆಲ್ಲ ನಾನು ಈ ಪಾಠ ಮಾಡ್ಬೇಕಲ್ಲ ಅನಿಸ್ತಿತ್ತು. ಅದು ನಮ್ಮ ಅಪ್ಪನಿಂದ ನಾಟಕದ ಬಳುವಳಿ ಬಂದಿತ್ತು. ಇನ್ನು ನಮ್ಮ ಅಣ್ಣ ಹೇಳಿದ್ನಲ್ಲಿ ನಿಮಗೆ ಹಾಸ್ಯ, ನಮ್ಮ ಅಣ್ಣ ಅದನ್ನ ನಮ್ಗೆ ಹಾಸ್ಯವನ್ನು ಕೊಟ್ಟ. ಈ ತರ ಫ್ಯಾಮಿಲಿ ಒಳಗೆ ಎಲ್ಲರೂ ಹಾಸ್ಯ ಕಲಾವಿದರು. ನಮ್ ಚಿಕ್ಕಮ್ಮಗ ರಾಜ್ಯೋತ್ಸವ ಪ್ರಶಸ್ತಿ ಆಗೈತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಗೈತಿ. ನಮ್ಮ ಅವ್ವಗ ಜನಪದ ಅಕಾಡೆಮಿ, ಕರ್ನಾಟಕ ಸರ್ಕಾರದ ಜನಪದ ಅಕಾಡೆಮಿ ಪ್ರಶಸ್ತಿ ಆಗೈತಿ. ಇವೆಲ್ಲ ಈಗ ನಿಮ್ಗೆ ಗೊತ್ತು, ಬಸವರಾಜ್ ಹೊಂಗಲ್ ಅಂತೇಳಿ ನನ್ ಬರೋದ ನಮ್ಮ ಚಿಕ್ಕಮ್ಮನ ಮಗ. ಅವನು ರಿಪೋರ್ಟರ್ ಅದಾನ, ಜೊತೆಗೆ ಕಲಾವಿದ ಅವನು. ಹಂಗ ಒಟ್ಟು ಎಲ್ಲರೂ ಕಲೆ ಇರೋದ್ರಿಂದ ನಮ್ಗೆ ಇದು ಬಂದಿತ್ತು. ಆ ಕಲೆಯಿಂದ ನೀವು ಕೂಡ ಓಕೆ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಪ್ಲಾನ್ ಅನ್ನು ಮಾಡಿದ್ರು, ಸಿನಿಮಾ ಮಾಡಬೇಕು ಆ ತರ ಅಂತ ಒಬ್ಬರು ಒಂದೊಂದು ಕನಸಿದೆ. ಮೊಬೈಲ್ ಮಲ್ಲ ಅವ್ರ ಕನಸು ಏನಾಗಿದೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಫೀಲ್ಡ್ ಅಲ್ಲಿ ಬರ್ಬೇಕು? ಈ ಸಿನಿಮಾದಕ್ಕಿಂತ ನನ್ನ ಹುಚ್ಚು ಏನಂದ್ರೆ ನನ್ನ ರಂಗ ಜಾಸ್ತಿ, ನನ್ನ ನಾಟಕದ ಹುಚ್ಚು ಜಾಸ್ತಿ ಇರೋದ್ರಿಂದ ಈ ರೀಲ್ಸ್ ಅಂತೂ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ. ಅದ್ರ ಜೊತೆಗೆ ನನಗೊಂದು ಮಕ್ಕಳ ರಂಗಶಾಲೆ ಮಾಡ್ಬೇಕು ಅಂತ ದೊಡ್ಡ ಆಸೆ. ನಮ್ಮೂರೊಳಗ ಒಂದು ಸಣ್ಣದ, ಈಗ ನನ್ನ ಇದೇನು ಎಲ್ಲ ಕೆಲಸ ಮಾಡತ್ತೀವಿ, ಇದೆಲ್ಲ ಮುಗೀತು ಅಂತಂದ್ರೆ ನಮ್ಗೆ ಬೇರೆ ಹೊರಗೆ ಹೋಗಕ್ಕೆ ಅವಕಾಶ ಇರೋದಿಲ್ಲ. ಅದನ್ನ ಒಂದು ಸ್ಕೂಲ್ ಮಾಡ್ಕೊಂಡ್ಬಿಟ್ರೆ ಮಕ್ಕಳು ನಮ್ಮ ಜೊತೆಗಿರ್ತಾರ. ಒಂದು ನಾಟಕ ಶಾಲೆ ಮಾಡ್ಬೇಕು ಅಂತ ಆಸೆ. ಪೂರ್ಣ ಪ್ರಮಾಣ ನಾವು ಅಡ್ಮಿಷನ್ ಮಾಡಿಸ್ಕೊಂಡು ಮಾಡದೇ ಇದ್ರು ವಾರಕ್ಕೊಂದು ಕ್ಲಾಸ್ ಹಿಂಗ್ ಮಾಡಿ ಮಕ್ಕಳಿಗೆ ಇನ್ನೊಂದು ರಂಗಶಾಲೆ ಮಾಡ್ಬೇಕಂತ ಆಸೆ ಇದೆ. ಅದೊಂದು ದೊಡ್ಡ ಆಸೆ. ನಿಮ್ಮ ಆಸೆ ಆದಷ್ಟು ಬೇಗ ಈಡೇರಿಸಲಿ ಅಂತ ದೇವರು ಪ್ರಾರ್ಥನೆ ಮಾಡ್ತೀವಿ. ಸೊ ಇದು ಸಾಧನೆ, ಇದು ನನ್ನ ಕತೆ. 3ನೇ ಸಂಚಿಕೆಯಲ್ಲಿ ನಾವು ಇವತ್ತು ಮೊಬೈಲ್ ಮಲ್ಲ ಅನ್ನೋ ಒಂದು ಹಾಸ್ಯ ಕಲಾವಿದರ ಜೊತೆಗೆ, ಹಿರಿಯ ಜೊತೆಗೆ ಮಾತನಾಡಿದೆವು. ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೆ ನಾವು ಮತ್ತೊಬ್ಬರ ಸಾಧಕರ ಜೊತೆ ಭೇಟಿಯಾಗೋಣ. ಸರ್, ಇಲ್ಲಿವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ತಮಗೆ ಧನ್ಯವಾದಗಳು ಸರ್. ಸೊ ನೋಡ್ತಾ ಇರಿ ಒಂದು ಪಬ್ಲಿಕ್ ಡಿಮಾಂಡ್ ಇಂದ ಸಾಧನೆ, ಇದು ನನ್ನ ಕತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರ ಸಾಧಕರ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.